ಕಂಡೆ ಕಂಡೆನೋ ಕೃಷ್ಣ ನಿನ್ನಯ ದಿವ್ಯ ಮಂಗಳ ಮೂರ್ತಿಯ ಕಂಡು ಬದುಕಿದೆ ಎಂದು ನಾನು ಕರುಣಿಸೋ ಎನ್ನೊಡೆಯನೇ ಕಂಡೆ ಕಂಡೆನ ಕೃಷ್ಣ ನಿನ್ನಯ ದಿವ್ಯ ಮಂಗಳ ಮೂರ್ತಿಯ ದಿವ್ಯ ಮಂಗಳ ಮೂರ್ತಿಯ. ನಮಸ್ಕಾರ ವೀಕ್ಷಕರೇ, ಇಂದು ಕೊನೆಯದಾದ ದ್ವಾರಕಾ ಕ್ಷೇತ್ರದ ಮೋಕ್ಷದಾಯಕ ನಗರಗಳಲ್ಲಿ ಒಂದಾದಂಥ ದ್ವಾರಕಾ ನಗರ ವಿಷಯವನ್ನು ಇಂದು ನಾವು ತಿಳ್ಕೊಳ್ಳೋಣ. ಒಂದು ದ್ವಾರಕ ಒಂದು ಪ್ರಾಚೀನ ತೀರ್ಥಕ್ಷೇತ್ರ. ಇದು ಪ್ರಾಚೀನದಿಂದಲೂ ತೀರ್ಥಕ್ಷೇತ್ರ ಆಗಿದೆ. ಸೌರಾಷ್ಟ್ರದ ಪಶ್ಚಿಮ ಭಾಗದಲ್ಲಿ ಉಕಾಮಂಡಲ ಪ್ರದೇಶದಲ್ಲಿ, ಇದು ಪಶ್ಚಿಮ ಭಾಗದ ಉಕಾಮಂಡಲದ ಪ್ರದೇಶದಲ್ಲಿ ಅಂದರೆ ಸೌರಾಷ್ಟ್ರದಲ್ಲಿ ಇದು ಇದೆ. ಗೋಮತಿ ನದಿ ತೀರದಲ್ಲಿದೆ. ಗೋಮತಿ ನದಿ ಅಂತ ಇದೆ. ಆ ತೀರದಲ್ಲಿ ಈ ದ್ವಾರಕಾ ನಗರ ಇದೆ. ಇದು ಸಪ್ತ ಮೋಕ್ಷದಾಯಕ ನಗರಗಳಲ್ಲಿ ಮತ್ತು ಚತುರ್ಧಾಮಗಳಲ್ಲಿ ಒಂದು. ಮೋಕ್ಷದಾಯಕ ನಗರಗಳಲ್ಲಿ ಒಂದಾದರೆ ಚತುರ್ಧಾಮಗಳಲ್ಲಿ ಇದು ಒಂದು ಹೆಸರುವಾಸಿಯಾದ ನಗರ ಆಗಿದೆ. ಭಗವಾನ್ ಶ್ರೀಕೃಷ್ಣನ ರಾಜಧಾನಿ ಎಂಬ ಕಾರಣದಿಂದ ದ್ವಾರಕೆಯು ಪ್ರಾಚೀನ ಕಾಲದಿಂದಲೂ ನಮ್ಮ ಸಮಾಜಕ್ಕೆ ಅತ್ಯಂತ ಪೂಜಾರ್ಹ ಕ್ಷೇತ್ರವೆನಿಸಿದೆ. ಅಂದರೆ ಇದು ಭಗವಾನ್ ಕೃಷ್ಣನ ರಾಜಧಾನಿಯೂ ಆಗಿತ್ತು. ಆ ಕಾರಣದಿಂದ ದ್ವಾರಕೆಯು ಪ್ರಾಚೀನ ಕಾಲದಿಂದಲೂ ನಮ್ಮ ಸಮಾಜಕ್ಕೆ ಅತ್ಯಂತ ಪೂಜಾರ್ಹವಾದ ಕ್ಷೇತ್ರ ಅಂತ ಅನ್ನಿಸ್ಕೊಂಡಿದೆ. ಮಹಾಭಾರತ, ಹರಿವಂಶ, ವಾಯು, ವಿಷ್ಣು ಪುರಾಣ, ಭಾಗವತ, ವರಾಹ, ಸ್ಕಾಂದ ಮತ್ತು ಇತರ ಅನೇಕ ಪೌರಾಣಿಕ ಸಾಹಿತ್ಯಗಳಲ್ಲಿ ದ್ವಾರಕೆಯ ವರ್ಣನೆ ಇದೆ. ಇವೆಲ್ಲ ಗ್ರಂಥಗಳಲ್ಲೂ